ಹಿಟ್ ಫ್ಲಾಪ್ ಆಯ್ತಾ ವಾಟಾಳ್ ಬಂದ್? ಮನೆಯಿಂದ ಸ್ಟಾರ್ಟ್, ಫ್ರೀಡಂ ಪಾರ್ಕ್ನಲ್ಲಿ ಎಂಡ್. ಬೆಳಗಾವಿಯಲ್ಲಿ ಕನ್ನಡಿಗ ಕಂಡಕ್ಟರ್ ಮೇಲೆ ಹಲ್ಲೆ ಖಂಡಿಸಿ ಹಾಗೂ ರಾಜ್ಯದ ಅನೇಕ ಜಲಾಂತರ ಸಮಸ್ಯೆಗಳ ಬಗ್ಗೆ ರಾಜ್ಯಕ್ಕೆ ಅನ್ಯಾಯ ಆಗ್ತಿದೆ ಅಂತ ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಇಂದು ಕರ್ನಾಟಕ ಬಂದ್ಗೆ ಕರೆ ಕೊಡಲಾಗಿತ್ತು. ಮುಂಜಾನೆ ವಾಟಾಳ್ ನಾಗರಾಜ್ ಮನೆ ಬಳಿ ಶುರುವಾದ ಪ್ರತಿಭಟನೆ ಫ್ರೀಡಂ ಪಾರ್ಕ್ನಲ್ಲಿ ಅಂತ್ಯ ಆಯಿತು. ಇತ್ತ ಟೌನ್ ಹಾಲ್ ಬಳಿ ಯಾವ ಕ್ಷಣದಲ್ಲಿ ಏನಾಗುತ್ತೋ ಅಂತ ಹದ್ದಿನ ಕಣ್ಣಿಟ್ಟು ಕಾದು ಕುಳಿತ ಪೊಲೀಸರು ಮನೆಯಿಂದ ಹೊರಟ ವಾಟಾಳ್ ನಾಗರಾಜ್ರನ್ನ ಟೌನ್ ಹಾಲ್ ಬಳಿ ಬರುತ್ತಿದ್ದ ಹಾಗೆ ವಶಕ್ಕೆ ಪಡ್ಕೊಂಡ್ರು. ಇದಾದ ಬಳಿಕ ಅವರನ್ನ ಅರೆಸ್ಟ್ ಮಾಡಿ ಫ್ರೀಡಂ ಪಾರ್ಕ್ ನ ಬಳಿ ಬಿಟ್ರು. ಇನ್ನು ಮಧ್ಯಾಹ್ನ 12:30ಕ್ಕೆ ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ನೂರಾರು ಕಾರ್ಯಕರ್ತರು ಟೌನ್ ಹಾಲ್ ಬಳಿ ಬರುತ್ತಿದ್ದಂತೆ ಕಾರ್ಪೊರೇಷನ್ ಬಳಿ ಅವರನ್ನ ಬಂಧಿಸಿ ಫ್ರೀಡಂ ಪಾರ್ಕ್ಗೆ ಸ್ಥಳಾಂತರ ಮಾಡಿದ್ರು. ಈ ವೇಳೆ ಮಾತನಾಡಿದ ವಾಟಾಳ್ ನಾಗರಾಜ್ ಇಂದಿನ ಬಂದ್ ಯಶಸ್ವಿ ಆಯಿತು ಅಂತ ಹೇಳಿದ್ರು. ಇಡೀ ನಾಡಿನ ಸಮಗ್ರ ಕನ್ನಡ ಪರ ಸಂಘಟನೆಗಳು ಬೇರೆ ಬೇರೆ ಸಂಘಟನೆಗಳಿಗೆ ಅಭಿನಂದನೆ ಸಲ್ಲಿಸ್ತೇವೆ. ಹೋಟ್ಲಿನಲ್ಲಿ ತಿಂಡಿ ತಿನ್ನೋರೇ ಇಲ್ಲ, ಬಸ್ನಲ್ಲಿ ಬಸ್ ಹತ್ತವರೇ ಇಲ್ಲ, ಇಡೀ ರಸ್ತೆ ತುಂಬ ಖಾಲಿ ಖಾಲಿ ಖಾಲಿ. ಕರ್ನಾಟಕ ಬಂದ್ ಬಂದ್ ಬಂದ್. ವಾಟಾಳ್ ನಾಗರಾಜ್ ಅವರನ್ನ ಫ್ರೀಡಂ ಪಾರ್ಕ್ ಬಳಿ ಕರೆತಂದು ಬಿಟ್ಟ ನಂತರ ಪೊಲೀಸರ ಮೇಲೆ ಫುಲ್ ಗರಂ ಆದ್ರು. ಅರೆಸ್ಟ್ ಮಾಡಿದ ನಂತರ ಪೊಲೀಸ್ ಠಾಣೆಗೆ ಕರೆದೊಯ್ದ ಪೊಲೀಸರ ಮೇಲೆ ನಿಜಕ್ಕೂ ಸಮರವನ್ನೇ ಸಾರಿದ್ರು. ಹಠ ಬಿಡದೆ ಬಸ್ ಒಳಗೆ ಕೂತು ಪ್ರತಿಭಟನೆ ಮಾಡಿದ್ರು. ಸುಮಾರು 4 ಗಂಟೆಗಳ ಕಾಲ ಬಸ್ನಲ್ಲಿ ಕುಳಿತುಕೊಂಡೇ ಇದ್ರು. ಇದನ್ನು ನೋಡಿದ ಪೊಲೀಸರು ಅವರನ್ನ ಉಪ್ಪಾರಪೇಟೆ ಪೊಲೀಸ್ ಠಾಣೆಗೆ ಕರೆದೊಯ್ದ್ರು. ಆದ್ದರಿಂದ ಅವರು ಉಪ್ಪಾರಪೇಟೆಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಉಪ್ಪಾರಪೇಟೆ ಪೊಲೀಸ್ ಸ್ಟೇಷನ್ ಆಗ್ಬೋದಾ? ಇಲ್ಲಿಗೆ ನಿಮ್ಮ ಈ ಪ್ರತಿಭಟನೆ ರ್ಯಾಲಿ ಮುಕ್ತಾಯನಾ? ಇನ್ನೂ ನಿರಂತರವಾಗಿ ಇರ್ತಲ್ಲ. ಇವತ್ತಿಗೆ ಹೇಳಕ್ಕಾಗಲ್ಲ ಏನೇನಾಗುತ್ತೆ ಅಂತ. ಇಳಿದ ಮೇಲೆ ಏನಾಗುತ್ತೋ ಹೆಂಗ್ ಗೊತ್ತು. ಸದ್ಯ ಸಿಲಿಕಾನ್ ಸಿಟಿಯಲ್ಲಿ ಬಂದ್ಗೆ ಯಾವುದೇ ಬೆಂಬಲ ವ್ಯಕ್ತವಾಗಿರಲಿಲ್ಲ. ಮಹಾರಾಷ್ಟ್ರ ಹಲ್ಲೆ ಖಂಡಿಸಿ ಕರೆ ನೀಡಿದ್ದ ಬಂದ್ಗೆ ರಾಜಧಾನಿಯಲ್ಲಿ ಯಾವುದೇ ಬೆಂಬಲ ಇಲ್ಲದೆ ಬಂದ್ ಫ್ಲಾಪ್ ಆಗಿದ್ದಂತೂ ಸತ್ಯ. ಚಂದನ ಕೃಷ್ಣಪ್ಪ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.